ನವಿಲು ನವಿಲು ನವಿಲು. ಓಹೋ ಓಹೋ ಹೋ ಹೋ, ಇದು ನಿನ್ನೆ ಬಂದದು. ಇಲ್ಲೇ ನಮ್ಮ ಮೇಲೆ ಫಾಲ್ಸ್ ಇರೋದಲ್ಲ. ಎಷ್ಟೇ ಟ್ರೈಲ್ಸ್ ನೋಡಿ, ಇಲ್ಲಿಂದ ಕರೆಕ್ಟ್ ಕಾಣ್ತವೆ ನಮ್ಮ ರೆಸಾರ್ಟ್. ವಾವ್, ಕ್ರೇಜಿ ಮಾರೆ, ಸೂಪರ್ ಉಂಟು ಮಾತ್ರ ಸ್ಟ್ರೆಚ್. ಎಸ್, ಗುಡ್ ಮಾರ್ನಿಂಗ್, ಡೇ 2. ನೋಡಿ ಎಲ್ಲ ಬೈಕ್ಸ್. ಈಗ ಇಲ್ಲೇ ಸ್ವಲ್ಪ ಲೋಕಲ್ ಟ್ರೈಲ್ಸ್ ಮಾಡ್ತಿದ್ದಾವೆ. ಇಲ್ಲಿ ವ್ಯೂ ಎಲ್ಲ ನೋಡ್ಬೋದು ಹೇಗೆ ಅಂತ ನಿನ್ನೊಮ್ಮೆ ತೋರಿಸಿದ್ದೆ. ಬಟ್ ನೋಡಿ, ಇಲ್ಲಿ ಸುತ್ತಲೂ ಗುಡ್ಡೆ, ಅಲ್ಲಿಂದ ಸ್ಟಾರ್ಟ್ ಆದ ಗುಡ್ಡೆ ಹೀಗಾಗಿ ಫುಲ್ ಕವರ್ ಆಗ್ತದೆ. ಈಗ ನಾವು ನೋಡ ಇಲ್ಲೆಲ್ಲ ಯಾರೊಂದು ಸ್ವಲ್ಪ ಲೋಕಲ್ ಏನಾದರೂ ಉಂಟಾ ಅಂತ ನೋಡುವ. ನಿನ್ನೊಂದು ಫಾಲ್ಸ್ ಹೋಗಿದ್ದಾವಲ್ಲ, ಸೊ ಆ ಕಡೆಗೆ ಹೋಗ್ತಿದ್ದಾವೆ. ಅಲ್ಲೇನಾದ್ರು ಹೊಸತ್ತು ಸಿಗ್ತದ ನೋಡುವ. ಬಟ್ ಇಷ್ಟೇ ಮಾತ್ರ ಅಲ್ಟಿಮೇಟ್ ಉಂಟು ಪ್ರಾಪರ್ಟಿ. ನೋಡಿ, ಹೊಸ ಪ್ರಾಪರ್ಟಿ ಇದು. ನಾವು ಇಲ್ಲಿ ಫಸ್ಟ್ ಆಕ್ಯುಪೆಂಟ್ ಅಂತೆ ಇಲ್ಲಿ ಡಾರ್ಮೆಟ್ರಿ ಇದು. ಎಸ್, ಬೆಟ್ಟದ ಹೂವು ಅಂತ ಪ್ರಾಪರ್ಟಿ ಹೆಸರು. ಇನ್ ಕೇಸ್ ನಿನ್ನೆ ಹಾಕ್ಲಿಕ್ಕೆ ಎಲ್ಲಾರು ಮಿಸ್ ಆಗಿದ್ರೆ, ಬೆಟ್ಟದ ಹೂವು. ನಿನ್ನೆ ರಾತ್ರಿ ವೆದರ್ ಸ್ವಲ್ಪ ಕೂಲ್ ಇತ್ತು. ಫಸ್ಟಿಗೆ ಬರುವಾಗ ಒಳ್ಳೆ ಸೆಕೆ ಇತ್ತು, ಮತ್ತು ಸಣ್ಣ ಕೆಳಗೆ ಹೋದಾಗ ಸ್ವಲ್ಪ ಕೂಲ್ ಆಗ್ತಾ ಬಂತು ವೆದರ್. ಸೊ ನೈಟ್ ಸ್ವಲ್ಪ ಕೂಲೇ ಇತ್ತು. ಕೂಲ್ ಅಂತೇಳಿ ಪ್ಲೆಸೆಂಟ್ ಇತ್ತು, ತುಂಬ ಚಳಿ ಅಂತಿರಲಿಲ್ಲ. ಇಟ್ ವಾಸ್ ಪ್ಲೆಸೆಂಟ್. ಇದು ನಿನ್ನೆ ನಾವು ಫಾಲ್ಸಿಗೆ ಹೋದ ದಾರಿಯೇ. ಸೊ ಅದೇ ರೋಡಲ್ಲಿ ಹೋಗಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತಿದ್ದೇವೆ. ಈ ಏರಿಯಾ ಫುಲ್ ಕಾಫಿ ಎಸ್ಟೇಟ್ಸ್ ಥ್ರೂಔಟ್. ಇಲ್ಲಿ ವೈಲ್ಡ್ ಅನಿಮಲ್ಸ್ ಕೆಲವು ಉಂಟಂತೆ. ಸೊ ನಿನ್ನೆ ರಾತ್ರಿ ಎಲ್ಲ ನಮಗೆ ಪಟಾಕಿ ಬಿಡೋ ಸೌಂಡ್ ಎಲ್ಲ ಕೇಳ್ತಿತ್ತು. ಇವರಲ್ಲಿ ಕೇಳಿದಾಗ ಇಲ್ಲಿ ಮುತ್ತೋಡಿ ಫಾರೆಸ್ಟಿಗೆ ಹತ್ತಿರ ಅಲ್ಲ ಇಲ್ಲಿ, ಹಾಗೆ ಸ್ವಲ್ಪ ವೈಲ್ಡ್ ಆ್ಯಕ್ಟಿವಿಟೀಸ್ ಉಂಟು. ಆನೆ ಮತ್ತು ಇದು ಕಾಡಂದಿ ಪ್ಲಸ್ ಬೈಸನ್ ಎಲ್ಲ ಉಂಟಂತೆ. ಅದಕ್ಕೆ ಆಗ ಪಟಾಕಿ ಬಿಟ್ಟುಕೊಂಡಿರ್ತಾರೆ ಇವರು. ಒಂದು ಟ್ರೈಲ್ ಸಿಕ್ಕಿತು, ಲೆಟ್ಸ್ ಸಿ. ನಾಟ್ ಶೂರ್ ಇದು ಪಬ್ಲಿಕ್ ರೋಡಾ ಪ್ರೈವೇಟ್ ರೋಡಾ ಅಂತ. ಜಸ್ಟ್ ಹೋಗ್ತಿದ್ದೆ. ಈ ಕಾಫಿದೊಂದು ಸ್ಮೆಲ್ಲೇ ಬೇರೆ. ನಮಸ್ಕಾರ ಅಣ್ಣ. ಮೋಸ್ಟ್ಲಿ ಇದು ಕಾಫಿದು ಸೀಸನ್ ಅಲ್ಲ ಅಂತ ಕಾಣಿಸ್ತದೆ. ಯಾಕಂತೇಳಿದ್ರೆ ಹೂ ಕಾಣಿಸ್ತಾ ಉಂಟು ಗಿಡದಲ್ಲಿ, ಬಟ್ ಕಾಫಿ ಬೀಜ ಇಲ್ಲ. ನಾಟ್ ಶ್ಯೂರ್ ಕಾಫಿ ಯಾವ ಸೀಸನಲ್ಲೆಲ್ಲ ಆಗ್ತದೆ ಅಂತ.
ಇಲ್ಲಿ ಗಂಡ ಅಂತ ಹೋಗ್ತದ ರೋಡ್ ಎಂಡ ಇಲ್ಲಿಗೆ. ಸರಿ, ಓಕೆ, ಸರಿ, ಥ್ಯಾಂಕ್ಸ್. ಓಹೋ ನೀರು ಬಿಟ್ಟಿದೆ ಅಲ್ಲಿ. ಸೊ ಲೋಕಲ್ಸ್ ಹತ್ರ ಸ್ವಲ್ಪ ಮಾತಾಡಿದೆವು. ಅವರು ಜಸ್ಟ್ ಒಂದು ಗೈಡ್ ಮಾಡಿದರು ಹೀಗೆ ಹೋಗಿ ಅಂತ. ಸೊ ಲೆಟ್ಸ್ ಸಿ. Crazy trails. Wow. ನವಿಲು ಕ್ರೇಜಿ ಮೋರೆ, ಗರಿದ್ದ ನವಿಲು ಸುಮಾರುಂಟಿಲ್ಲಿ. ನವಿಲು ನೋಡಿ ಇನ್ನೊಂದುಂಟೆಲ್ಲೆದ್ರು. ಪ್ರಾಪರ್ ಗರಿದ್ದ ಮೇಲ್ ಪಿಕಾಕ್ಸ್ ಇದೆಲ್ಲ. ನಮ್ಮ ಪುತ್ತೂರಾಚೆ ನಮ್ಮ ಮನೆ ಆಚೆ ಎಲ್ಲ ನೋಡ್ಲಿಕ್ಕೆ ಸಿಕ್ಕೋದು ಇಷ್ಟು ದೊಡ್ಡ ಇಲ್ಲ. ಇದು ಮಾತ್ರ ಪ್ರಾಪರ್ ಸೈಜ್ ಉಂಟು ನವಿಲು. ನಾಟ್ ಶೂರ್ ನಿಮಗೆ ವ್ಯೂವರ್ಸಿಗೆ ಈ ಟೈಪಿನ ಫುಟೇಜ್ ನೋಡ್ಲಿಕ್ಕೆ ಇಷ್ಟ ಆಗ್ತದೆ ಅಂತ. ಯಾಕಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪ್ ನಿಮಗೆಲ್ಲ ಆಲ್ಮೋಸ್ಟ್ ಐಡೆಂಟಿಕಲ್. ಆಚೆ ಈಚೆ ಸೈಡಲ್ಲಿ ಕಾಫಿ ಪ್ಲಾಂಟೇಶನ್, ಈಚೆ ಮಿಡ್ಲನ್ ರೋಡು. ಬಟ್ ನಮಗೆ ಆ್ಯಸ್ ಅ ರೈಡರ್ ವಿ ಜಸ್ಟ್ ಲವ್ ದೀಸ್ ಕೈಂಡ್ ಆಫ್ ರೋಡ್ಸ್. ಓಕೆ, ಓಹೋ ಓಹೋ ಹೋ ಹೋ, ಇದು ನಿನ್ನೆ ಬಂದದು. ಇಲ್ಲ, ನಮ್ಮ ಮೇಲೆ ಫಾಲ್ಸ್ ಇರುದಲ್ಲ. ಇದು ನಾವು ಹೋಗ್ಲಿಲ್ಲಲ್ಲ. ಹೌದು ಹೌದೌದು, ಇದಲ್ಲಿಗೆ ಸ್ಟೇಟ್ ಅವರ ಕಾಲೋನಿ. ನಮ್ಮ ಟಯರ್ಸ್ ಒಳ್ಳೆ ಗ್ರಿಪ್ ಕೊಡ್ತಾ ಉಂಟು ಇಂಥ ರೋಡಲ್ಲಿ. ರೇಸ್ ಟ್ರೈಲರ್ ಜಸ್ಟ್ ಒಂದು ಶಾರ್ಟ್ ಅಪ್ಡೇಟ್. ಒಂದು ಸಾಧಾರಣ 1000 ಕಿಲೋಮೀಟರ್ಸ್ ಆಯಿತು ಈ ಟೈರ್ ಯೂಸ್ ಮಾಡ್ಕೊಂಡು ನಾನು. ಸೊ ಫಾರ್ ದ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ವೆರಿ ಗುಡ್. ಎಸ್ಪೆಷಲಿ ಆಫ್ ರೋಡಲ್ಲಿ ಕ್ಲಿಯರ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ವಿತ್ ಸ್ಟಾಕ್ ಟೈರ್ಸ್ ಮತ್ತು ಇದು ರೇಸ್ ಟ್ರೈಲರ್. ವೆರಿ ಹ್ಯಾಪಿ ವಿತ್ ದ ಪರ್ಚೇಸ್. ಸೊ ಜಸ್ಟ್ ಅ ಶಾರ್ಟ್ ಔಟ್. ವಾವ್, ಸ್ಟ್ರೆಚ್ ಮಾತ್ರ ಅಲ್ಟಿಮೇಟ್ ಉಂಟು. ಕಾಫಿ ಸ್ಮೆಲ್ ಸೂಪರ್. ಆ ಗಿಡದ ಹತ್ತಿರದಿಂದ ಪಾಸ್ ಆಗೋಗ್ಲಿ ನಿಮಗೆ ಆ ಸ್ಮೆಲ್ ಸಿಗ್ತದೆ.
ಎಲ್ಲ ಹೊಸರು ನೀರುಗಳು. ಜಸ್ಟ್ ನೋಡಿ, ಇದು ಮಾರ್ಚ್ ತಿಂಗಳು, ಈಗಲೇ ಇಲ್ಲಿ ಇಷ್ಟು ಹೊಸರುಂಟು. ಸೊ ದರ್ ಇಸ್ ಗುಡ್ ಅಮೌಂಟ್ ಆಫ್ ವಾಟರ್ ಈ ಏರಿಯಾದಲ್ಲಿ. ಈವನ್ ನಿನ್ನೆ ಹೋದ ಫಾಲ್ಸ್ ಇತ್ತಲ್ಲ, ಅದರಲ್ಲಿ ಸಹ ಒಳ್ಳೆ ನೀರಿತ್ತು ನೋಡಿ. ನೀರಿಗೆ ಏನು ಕೊರತೆ ಇಲ್ಲ ಇಲ್ಲಿ. ವಾವ್. So we are in the middle of coffee estate. ರೋಡ್ ಕಂಟಿನ್ಯೂ ಆಗ್ತದೆ. ಇವನು ತೋರಿಸ್ಬೇಕಂದ್ರೆ ನಾವಿದ್ದ ಹೋಮ್ ಸ್ಟೇ ನೋಡಿ, ಇಲ್ಲಿ ನೋಡಿ ರೆಸಾರ್ಟ್. ನಾವಿಲ್ಲೇ ಸ್ಟೇ ಆಗೋದು. ನಮ್ಮ ಬೆಟ್ಟದ ಹೂ ಕರೆಕ್ಟ್ ಉಂಟು ನೋಡಿ, ಅದೇ ಕರೆಕ್ಟ್ ಹಿಂದೆ ಇದ್ದೆ ನಾವಿಲ್ಲಿ. ಎಸ್, ಅದು ಬಂದ. ಈಗ ಬಾಯ್ಸ್ ಎದುರು ಹೋಗ್ಯಾರೆ. ಬನ್ನಿ ಅವ್ರನ್ನ ಕ್ಯಾಚ್ ಮಾಡುವ ಈಗ. ನೈಸ್ ನೈಸ್ ನೈಸ್. Yeah boys. Yes. ಒಳ್ಳೆ ಎಸ್ಟೇಟ್ ಟ್ರೈಲ್ಸ್ ನೋಡಿ, ಇಲ್ಲಿಂದ ಕರೆಕ್ಟ್ ಕಾಣ್ತವೆ ನಮ್ಮ ರೆಸಾರ್ಟ್. ನಾವು ಅಲ್ಲಿಂದಾಗಿ ಬಂದದ್ದು. ಅಲ್ಲಿ ಮನೆಗಳು ಉಂಟಲ್ಲ, ಸೊ ಹಾಗಾಗಿ ಈಗ ದೊಡ್ಡ 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 ದೊಡ್ಡದು ಬಂದದ್ದು ಈಗ. ಎಸ್ಟೇಟ್ನ ವರ್ಕರ್ಸ್. ನಮಸ್ತೆ ಅಣ್ಣ. ಎಲ್ಲ ವರ್ಕರ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ವರ್ಕ್. ಇಲ್ಲಿಂದ ಬಿದ್ದರೆ ಮಾತ್ರ ಡೊಂಕ ಕೆಳಗೆ ಸೀದಾ. ಜರ್ಮನ್ ಶೆಫರ್ಡ್. ಮತ್ತು ಅದರದ್ದು ಲೋಕಲ್ ವರ್ಷನ್ ಇತ್ತು. ವಾವ್, ಕ್ರೇಜಿ ಮಾರೆ, ಸೂಪರ್ ಉಂಟು, ಸೂಪರ್ ಉಂಟು ಮಾತ್ರ ಸ್ಟ್ರೆಚ್ಚು. ಎಕ್ಸ್ಪಲ್ಸ್ ಅದಕ್ಕೆ ಡಿಸೈನ್ ಮಾಡಿದ ರೋಡ್ ಟೆರೇನಲ್ಲಿ ಹೋಗ್ತಿದ್ದೇವೆ. ವಾವ್, ದಿಸ್ ಇಸ್ ಕ್ರೇಜಿ. ವಾವ್,
ಮರ ನೋಡಿ ಮಾರು ಗುಂಟು ಅಂತ. ಬೇರೆ ಎಷ್ಟು ದಪ್ಪ ಇತ್ತು, ಬೇರ್ನ ಮೇಲೆ ಬೈಕಲ್ಲಿ ಹೋದ್ದು ಅಂತ. ಮರದ ಇದರ ಮೇಲೆ ಹೋಗುವಾಗ ಸ್ವಲ್ಪ ಜಾಗ್ರತೆ, ಸಡನ್ನಾಗಿ ಹಾರ್ತದೆ. ಶೂಸ್ ಎಲ್ಲ ಕರೆಕ್ಟ್ ಇಲ್ಲದ್ರೆ ಸೀದಾ ಕಾಲಿಗೆ ಅದು. ಒಳ್ಳೆ ಕ್ರೇಜ್ ಇತ್ತು ಮಾರೆ. A few moments later. ಟೈಮ್ ಟು ಲೀವ್ ದಿಸ್ ಪ್ರಾಪರ್ಟಿ. ಇವತ್ತಿದು ಭಾರಿ ಒಳ್ಳೆ ಸ್ಟೇ. ಎಸ್ ಸರ್, ಒಳ್ಳೆ ಪ್ರಾಪರ್ಟಿ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೆ ಇಲ್ಲಿಗೆ. ಬೆಟ್ಟದ ಹೂ ಅಂತ ಪ್ರಾಪರ್ಟಿ ಹೆಸರು. ಇಲ್ಲಿ ಕೆಳಗೆ ಲಿಂಕಲ್ಲಿ ಹಾಕಿರ್ತಾನೆ ಡೀಟೇಲ್ಸ್ ಎಲ್ಲ. ಎಸ್, ಬೆಟ್ಟದ ಹೂ. ಬಂದರೆ ಇವರನ್ನು ಕಾಂಟ್ಯಾಕ್ಟ್ ಆಗಿ. ಬೈ. ಎಸ್.